ಹಲೋ ನಮಸ್ತೆ ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಟು ಸಿಂಪಲ್ ಲೈಫ್ ಇನ್ ಒಮಾನ್. ಯಾರೆಲ್ಲ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿದ್ದೀರಾ ಅವರಿಗೆಲ್ಲ ತುಂಬ ಥ್ಯಾಂಕ್ಸ್. ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ನಾವು ಇಂಡಿಯಾ ಹೋಗೋದಿತ್ತು ಅಂಥೇಳಿ ಪ್ಯಾಕಿಂಗ್ ಎಲ್ಲ ಆಗಿತ್ತು. ಹಾಗೆಯೇ ಈಗ ನಮ್ಮ ಮನೆಯವರಿಗೆ ಡ್ಯೂಟಿ ಇತ್ತು ಅಂಥೇಳಿ ನಾನು ಬೇಗ ಎದ್ದಿದ್ದೆ. ಫುಲ್ ಕ್ಲೌಡ್ ಆಗಿದೆ. ಇನ್ನೇನು ಖರೀಫ್ ಸೀಸನ್ ಸ್ಟಾರ್ಟ್ ಆಗುತ್ತೆ ಇಲ್ಲಿ, ಅದರಿಂದ ಹೋಗಿ ಫುಲ್ ಕ್ಲೌಡಿ ಸ್ಕೈ ನೋಡ್ಬೋದು ನಾವಿಲ್ಲಿ. ಹಾಗೆ ನಾವೀಗ ಇಂಡಿಯಾ ಬರೋದ್ರಿಂದ ಒಮಾನಿಂದ ತುಂಬ ಜಾಸ್ತಿನೇ ಕೆಲಸ ಇದೆ ಅಂತ ಹೇಳ್ಬೋದು. ಅದಕ್ಕೋಸ್ಕರ ಬೇಗ ಕೆಲಸ ಎಲ್ಲ ಮಾಡ್ಕೊತಾ ಇದ್ದೀನಿ. ಯಾಕಂತ ಅಂದರೆ ನಾವು ಲಾಸ್ಟ್ ಮೂಮೆಂಟಲ್ಲಿ ಡಿಸೈಡ್ ಮಾಡಿದ್ದು ಊರಿಗೆ ಹೋಗೋಣ ಅಂಥೇಳಿ. ಅದಕ್ಕೋಸ್ಕರ ಎಲ್ಲ ಪ್ರಿಪೇರ್ ಮಾಡಿ ಬರಬೇಕು, ಇಲ್ಲೂ ಮನೆಯಲ್ಲೂ ಕೂಡ. ಈಗ ಮನೆ ಬಿಟ್ಟು ಬರ್ತೀವಿ ಅಂತ ಅಂದರೆ ಸುಮಾರೆಲ್ಲ ಐಟಮ್ಸ್ನ ತೆಗ್ದಿಡೋದೆಲ್ಲ ಇರುತ್ತೆ, ಅದೆಲ್ಲ ಮಾಡಬೇಕು. ಅದಕ್ಕೋಸ್ಕರ ಡೈರೆಕ್ಟಾಗಿ ಒಂದು ರೈಸ್ ಬಾತ್ ಥರ ಮಾಡೋಣ ಅಂಥೇಳಿ ನಾನಿಲ್ಲಿ ರೆಡಿ ಮಾಡ್ತಾಯಿದ್ದೀನಿ. ನಮ್ಮ ಫ್ಯಾಮಿಲಿ ಫ್ರೆಂಡ್ ಇದ್ದಾರೆ, ಅವರಿಗೂ ಕೊಟ್ಟು ಬರೋಣ ಅಂಥೇಳಿ. ಯಾಕಂತ ಅಂದರೆ ಅವರಿಗೆ ಲಾಸ್ಟ್ ಟೈಮ್ ಕೊಟ್ಟಾಗ ಕಮ್ಮಿ ಆಗಿತ್ತು ಅಂತ ಹೇಳಿದ್ದೆ, ಅದಕ್ಕೆ ಬೇಗ ಜಾಸ್ತಿನೇ ಈ ಥರ ರೈಸ್ ಬಾತ್ ಮಾಡಿ ಕೊಡೋಣ ಅಂಥೇಳಿ ನಾನು ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಹಾಗೆ ಮತ್ತು ಬೇಯಿಸಿರೋವಂಥ ಟೊಮೊಟೊವನ್ನು ಹಾಕಿ ಈಗ ರುಬ್ಕೊಳ್ತಾ ಇದ್ದೀನಿ. ಇದಕ್ಕೆ ನಾವು ಸ್ವಲ್ಪ ಗರಂ ಮಸಾಲೆಗಳನ್ನೆಲ್ಲ ಹಾಕಬೇಕು. ಏಲಕ್ಕಿ, ಚಕ್ಕೆ, ಲವಂಗ, ಹಾಗೆಯೇ ಧನಿಯಾ ಪುಡಿ, ಜೀರಿಗೆ ಪುಡಿ, ಹಾಗೆಯೇ ಖಾರದ ಪುಡಿ. ಈ ಮಸಾಲನ ಎರಡು ನಾನು ಫುಡ್ ಐಟಮ್ಸ್ಗೆ ನಾನು ಇಲ್ಲಿ ತೊಗೊಳ್ತಾ ಇದ್ದೀನಿ. ಒಂದು ಹಾಗಲಕಾಯಿ ಪಲ್ಯ ಮಾಡ್ತಾಯಿದ್ದೀನಿ, ಹಾಗೆಯೇ ರೈಸ್ ಬಾತ್ ಮಾಡ್ತಾಯಿದ್ದೀನಿ. ಹಾಗಲಕಾಯಿ ಪಲ್ಯದಲ್ಲಿ ನಾನು ಸ್ವಲ್ಪ ಬಟಾಣಿಯನ್ನು ಆ್ಯಡ್ ಮಾಡ್ತಾಯಿದ್ದೀನಿ, ಅದರಿಂದ ಸ್ವಲ್ಪ ಕಹಿ ಅಂಶ ಕಮ್ಮಿ ಆಗುತ್ತೆ ಅಂತ ಹೇಳಿ. ಹಾಗೆಯೇ ಇಲ್ಲಿ ನಾನು ಈಗ ರೈಸ್ ಬಾತ್ ಮಾಡಲಿಕ್ಕೆ ಅಂಥೇಳಿ ಎಲ್ಲ ನಾವು ರುಬ್ಕೊಂಡಿರೋ ಮಸಾಲನ್ನೆಲ್ಲ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಂಡು ಅದಕ್ಕೆ ತರಕಾರಿಗಳನ್ನೆಲ್ಲ ಹಾಕಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ಅದಕ್ಕೆ ಅಕ್ಕಿಯನ್ನು ಹಾಕಿ ಸ್ವಲ್ಪ ಕುದಿ ಬರಲಿಕ್ಕೆ ಹಾಗೆ ಬಿಟ್ಟು 1:2 ರೇಷದಲ್ಲಿ ನೀರನ್ನು ಆ್ಯಡ್ ಮಾಡಿ ಇದು ನಾನು 3 ವಿಷಲ್ನ ತೊಗೊಳ್ತಾ ಇದ್ದೀನಿ. ಈಗ 3 ವಿಷಲ್ ಆಗೋ ತನಕ ಅದನ್ನು ಹಾಗೆ ಬಿಡಬೇಕು. ನೋಡಿ ಇಲ್ಲಿ ರೈಸ್ ಬಾತ್ ರೆಡಿ ಆಗಿದೆ. ಹಾಗೆಯೇ ನಾನು ಹಾಗಲಕಾಯಿ ಪಲ್ಯಕ್ಕೆ ಚಪಾತಿನೂ ರೆಡಿ ಮಾಡಿದ್ದೆ. ಈಗ ಟೈಮ್ ಹೆಚ್ಚಿಗೆ ಇಲ್ಲದೆ ಇರೋದ್ರಿಂದ ರೈಸ್ ಬಾತಿಗೆ ಏನು ನಾನು ಮಸಾಲವನ್ನು ರುಬ್ಕೊಂಡಿದ್ದೆ ಅದೇ ಮಸಾಲವನ್ನು ಹಾಕಿ ನಾನಿಲ್ಲಿ ಹಾಗಲಕಾಯಿ ಪಲ್ಯ ಮತ್ತು ಬಟಾಣಿ ಪಲ್ಯವನ್ನು ಮಾಡ್ಕೊಂಡಿದ್ದೀನಿ. ಹಾಗೆ ಈಗ ರೈಸ್ ಬಾತ್ ರೆಡಿಯಾಗಿದೆ. ಈಗ ನನ್ನ ಮಗ ಕೊಟ್ಟು ಬರಲಿಕ್ಕೆ ಅಂಥೇಳಿ ಹೋಗ್ತಾ ಇದ್ದಾನೆ. ನನ್ನ ಮೇಲೆ ಪ್ಯಾಕ್ ಮಾಡೋ ಆಗಿದೆ. ಚಪಾತಿ ಹಾಗೆಯೇ ರೈಸ್ ಬಾತನ್ನ ಹಾಕಿ ಕಳಿಸ್ತಾ ಇದ್ದೀನಿ. ತುಂಬ ಅರ್ಜೆಂಟ್ ಅನಿಸುತ್ತೆ, ಯಾಕಂತ ಅಂದರೆ ಈ ಕಡೆ ಪ್ಯಾಕಿಂಗು ಎಲ್ಲ ಆಗಬೇಕು ಇನ್ನು, ಹಾಗೆಯೇ ಅಡುಗೆನೂ ಮಾಡಿ ಕಳಿಸ್ಬೇಕು. ಯಾಕಂತ ಅಂದರೆ ಮೊನ್ನೆ ಮಾಡಿ ಕಳಿಸಿದಾಗ ತುಂಬ ಕಮ್ಮಿ ಅಂತ ಅನಿಸ್ತಿತ್ತು. ಅದಕ್ಕೋಸ್ಕರ ಮತ್ತು ಊರಿಗೂ ಹೊರಟಿದ್ದೀವಿ. ಅದಕ್ಕೋಸ್ಕರ ಬೇಗನೆ ಸ್ವಲ್ಪ ಜಾಸ್ತಿ ಅಡುಗೆ ಮಾಡಿ ಕಳಿಸೋಣ ಅಂಥೇಳಿ ಕಳಿಸ್ತಾ ಇದ್ದೀವಿ. ಅವರೇನೂ ಕೂಡ ನಮಗೆ ಈಗ ಏರ್ಪೋರ್ಟಿಗೆ ಡ್ರಾಪ್ ಮಾಡಲಿಕ್ಕೆ ಅಂತಲೇ ಬರ್ತಾರೆ. ಇದರಲ್ಲಿ ಚಟ್ನಿ ಹಾಗೆಯೇ ರೈಸ್ ಬಾತು ಹಾಗೆ ಚಪಾತಿ ಪಲ್ಯ ಎಲ್ಲ ಹಾಕಿ ಕಳಿಸ್ತಾ ಇದ್ದೀನಿ. ನನ್ನ 2 ಮಕ್ಕಳು ಹೋಗಿ ಕೊಟ್ಟು ಬರಲಿಕ್ಕೆ ಹೋಗ್ತಾ ಇದ್ದಾರೆ. ಅವರಿಲ್ಲಿ 3rd ಫ್ಲೋರಲ್ಲೇ ಇರೋ ಅಂಥದ್ದು, ಅದಕ್ಕೋಸ್ಕರ ಇಬ್ಬರು ಹೋಗಿ ಕೊಟ್ಟು ಬರಲಿಕ್ಕೆ ಹೋಗ್ತಾ ಇದ್ದಾರೆ. ನನ್ನ ಸಣ್ಣ ಮಗ ಚಪಾತಿ ಹಿಟ್ಟನ್ನು ಹಿಡ್ಕೊಂಡು ಹೋಗ್ತಾ ಇದ್ದಾನೆ. ಎಲ್ಲಿ ಅಣ್ಣ ಬಿಟ್ಟು ಹೋಗ್ತಾನೋ ಅನ್ನೋ ಗಡಿಬಿಡಿಲಿ ಹಾಗೆಯೇ ಹೋಗ್ತಾ ಇದ್ದಾನೆ. ಹಾಗೆ ಪ್ಯಾಕಿಂಗ್ ಎಲ್ಲ ಮಾಡಿ ಕಳಿಸಿ ನಾನು ನಂತರ ನಮ್ಮದು ಇಂಡಿಯಾ ಬರಲಿಕ್ಕೆ ಪ್ಯಾಕಿಂಗ್ ಆಗಬೇಕಿತ್ತು. ಡೇಟ್ಸು ಹಾಗೆ ಚಾಕ್ಲೇಟು ಸ್ವಲ್ಪ ಪರ್ಫ್ಯೂಮ್ ಎಲ್ಲ ತೊಗೊಂಡಿತ್ತು, ಅದನ್ನೆಲ್ಲ ಹಾಕಿ ನಾನಿಲ್ಲಿ ವೆಯ್ಟ್ ಚೆಕ್ ಮಾಡ್ತಾ ಇದ್ದೀನಿ. ಒಂದು 24 ಕಿಲೋ ಅಂದರೆ 25 ಇದೆ ಒಂದು ಬ್ಯಾಗು, ಹಾಗೆ ಇನ್ನೊಂದು ಬ್ಯಾಗು 16 ಅಂದರೆ 17 ಅಂತ ಲೆಕ್ಕ ಹಿಡ್ಕೊಬೇಕು. ಇನ್ನೊಂದು 20 ಕಿಲೋ ಹಾಗೆ ಬ್ಯಾಗ್ ಇದೆ. ಎಲ್ಲ ವೆಯ್ಟ್ಗಳು ಸೇರಿ ಮ್ಯಾಕ್ಸಿಮಮ್ 65 to 67 ಬರ್ಬೋದು ಅಂತ ನಾವು ಅಂದ್ಕೊಂಡಿದ್ವಿ. ಹಾಗೆ ಇಲ್ಲಿ ನಾವು ವೆಯ್ಟ್ ಚೆಕ್ ಮಾಡಿಕೊಂಡೇ ಹೋಗಬೇಕು, ಇಲ್ಲ ಅಂತಂದರೆ ಏರ್ಪೋರ್ಟಿಗೆ ಹೋದಾಗ ತುಂಬ ಸಮಸ್ಯೆ ಆಗಿಬಿಡುತ್ತೆ. ಅದಕ್ಕೆ ಮೊದಲಿಂದಾಗಿ ವೆಯ್ಟ್ನೆಲ್ಲ ಚೆಕ್ ಮಾಡಿ ಇಟ್ಟಿರ್ತೀವಿ. ಹಾಗೆಯೇ ಈಗ ಬ್ಯಾಗೆಲ್ಲ ರೆಡಿಯಾಗಿದೆ. ಈಗ ಊರಿಗೆ ಹೋಗೋದು ಅಂಥೇಳಿ ಎಕ್ಸೈಟ್ಮೆಂಟು ಹಾಗೆ ಖುಷಿ, ಹಾಗೆ ಸುಮಾರು ಕೆಲಸಗಳೆಲ್ಲ ಪೆಂಡಿಂಗ್ ಇದೆ, ಅದೆಲ್ಲ ಮುಗಿಸ್ಬೇಕು. ಇಲ್ಲಿ ನನ್ನ ಮಗನಿಗೆ ಅಂಥೇಳಿ ನಾನು ವೈಪ್ಸು, ಪ್ಯಾಂಪರ್ಸು ಹಾಗೆಯೇ ಒಂದು ಜೊತೆ ಎಕ್ಸ್ಟ್ರಾ ಬಟ್ಟೆ ಕ್ಯಾರಿ ಮಾಡ್ತಾಯಿದ್ದೀನಿ. ಹಾಗೆ ಕರ್ಚೀಫು, ಹ್ಯಾಂಡ್ ಟವಲು, ಹಾಗೆ ನಮಗೆ ಪಾಸ್ಪೋರ್ಟಿಗೆ ಅಂತಲೇ ಒಂದು ಸಪ್ರೇಟ್ ಬ್ಯಾಗ್ ಮಾಡಿದ್ದೀನಿ. ಅದರಲ್ಲಿ ನಮ್ಮ ಪಾಸ್ಪೋರ್ಟ್ಸು ಹಾಗೆ ID ಕಾರ್ಡ್ ಎಲ್ಲ ಹಾಕಿದ್ದೀನಿ. ಈಗ ನಮ್ಮದು ಲಗೇಜ್ ಬ್ಯಾಗು ಹಾಗೆ ಕ್ಯಾಬಿನ್ ಬ್ಯಾಗು ಹಾಗೆ ಕ್ಯಾರಿ ಬ್ಯಾಗ್ ಎಲ್ಲ ರೆಡಿಯಾಗಿದೆ. ನನ್ನ ಮಗ ಹಾಗೆ ಕೂತ್ಕೊಂಡು ಬೋರಿಂಗ್ ಆಗ್ತಿದೆ ಅಂಥೇಳಿ ಡ್ರಾಯಿಂಗ್ ಮಾಡ್ತಾ ಇದ್ದ. ಈಗ ನೋಡಿ ನಮ್ಮ ಬ್ಯಾಗೆಲ್ಲ ರೆಡಿಯಾಗಿದೆ. ಈಗ ಏರ್ಪೋರ್ಟಿಗೆ ಹೋಗೋಕ್ಕೆ ರೆಡಿ ಆಗಬೇಕು. ನೆಕ್ಸ್ಟು ವ್ಲಾಗಲ್ಲಿ ಏರ್ಪೋರ್ಟ್ ಚೆಕ್ಕಿನ್ಗೆಲ್ಲ ಹೇಗಿರುತ್ತೆ ಅದನ್ನೆಲ್ಲ ತಿಳಿಸ್ತೀನಿ. ದಯವಿಟ್ಟು ನಮ್ಮ ಚಾನಲ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ದಯವಿಟ್ಟು ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ಗಳ ಜೊತೆ ಶೇರ್ ಮಾಡಿ, ಕಮೆಂಟ್ ಮಾಡಿ ತಿಳಿಸಿ ವ್ಲಾಗ್ ಎಲ್ಲ ಹೇಗೆ ಬರ್ತಾ ಇದೆ ಅಂಥೇಳಿ. ನಮ್ಮ ಚಾನಲ್ನ ಹೇಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.